ಹೊಸಕೋಟೆ ತಾಲೂಕಿನ ಹನಗೊಂಡಳ್ಳಿ ಹೋಬಳಿಯ ಸಮೇತನಹಳ್ಳಿ, ಡಿ ಹೊಸಹಳ್ಳಿ, ಗಣಗಲೂರು, ಕಲ್ಕುಂಟೆ, ನಾರಾಯಣಕೆರೆ ಹಾಗೂ ಬಾಣಾರಳ್ಳಿ ಗ್ರಾಮಗಳಲ್ಲಿ ವಿಶ್ವೇಶ್ವರಯ್ಯ ಜಲ ನಿಗಮ ಮಂಡಳಿ ಅಡಿಯಲ್ಲಿ ಕಾಂಕ್ರೀಟ್ ರಸ್ತೆ ಹಾಗೂ ಜಲಜೀವನ್ ಮಿಷನ್ ಅನುದಾನದಡಿಯಲ್ಲಿ ಮನೆ ಮನೆಗೆ ನಲ್ಲಿ ಕುರಿತ ಕಾಮಗಾರಿಗಳಿಗೆ ಸ್ಥಳೀಯ ಶಾಸಕ ಶರತ್ ಬಚ್ಚೇಗೌಡ ಚಾಲನೆಯನ್ನ ನೀಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಈಗಾಗಲೇ ತಾಲೂಕಿನಾದ್ಯಂತ ಜಲಜೀವನ್ ಮಿಷನ್ ಅನುದಾನದಲ್ಲಿ ಮನೆ ಮನೆಗೆ ನಲ್ಲಿ ಕುರಿತು ಕಾಮಗಾರಿಗಳು ನಡೆಯುತ್ತಿದ್ದು, ಪ್ರತಿ ಗ್ರಾಮದಲ್ಲಿ ನಮ್ಮ ಗುಣಮಟ್ಟಕ್ಕೆ ಕಾಮಗಾರಿಗಳು ನಡೆಯುತ್ತಿಕೊಂಡು ಹೋಗುತ್ತಿವೆ. ಅದೇ ರೀತಿ ಬಾಕಿ ಇರುವ 28 ಗ್ರಾಮಗಳಲ್ಲಿಯೂ ಸಹ ಗುಣಮಟ್ಟದ ಕಾಮಗಾರಿಗಳನ್ನ ಮಾಡಬೇಕು, ಇಲ್ಲವಾದರೆ ಗುತ್ತಿಗೆದಾರರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುತ್ತೇನೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಾಗೂ ಇತ್ತೀಚೆಗೆ ನೆಲವಾಗಿಲು ಗ್ರಾಮದ ವಿದ್ಯಾರ್ಥಿ ನಿಲಯದಲ್ಲಿ ಕಳಪೆ ಗುಣಮಟ್ಟದ ಮೊಟ್ಟೆ ಸೇವಿಸಿ 8 ವಿದ್ಯಾರ್ಥಿಗಳ ಅಸ್ವಸ್ಥಗೊಂಡಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಬಗ್ಗೆ ಪರಿಶೀಲನೆಯನ್ನ ಮಾಡಿ ಕ್ರಮ ಕೈಗೊಳ್ಳುತ್ತೇನೆ ಎಂದು ತಿಳಿಸಿದರು. ಮೇಡಮ್ ಇದ್ದೀರಾ? ಯಾರಿದ್ರು ಪಾಪ ಇವತ್ತು ನಾವು ನಮ್ಮ ಹೊಸಕೋಟೆ ತಾಲೂಕಿನ ಹನಗೊಂಡಳ್ಳಿ ಹೋಬಳಿಯಲ್ಲಿರ್ತಕ್ಕಂಥ ಸುಮಾರು 5 ಗ್ರಾಮಗಳಲ್ಲಿ VJNL ಅಡಿಯಲ್ಲಿ ವಿಶ್ವೇಶ್ವರಯ್ಯ ಜಲಭಾಗ್ಯ ನಿಗಮದ ಅಡಿಯಲ್ಲಿ SCP TSP ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಸುಮಾರು 40ರಿಂದ 50 ಲಕ್ಷ ರೂಪಾಯಿಯಷ್ಟು CC ರಸ್ತೆಗಳು ಮತ್ತು ಚರಂಡಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟು 3 ಗ್ರಾಮಗಳಲ್ಲಿ ಜಲಜೀವನ್ ಮಿಷನ್ ಅಡಿಯಲ್ಲಿ ಏನು ಮನೆ ಮನೆಗೆ ನೀರಿನ ನಲ್ಲಿ ಮುಖಾಂತರವಾಗಿ ಸರಬರಾಜು ಮಾಡೋಂಥ ಕಾರ್ಯಕ್ರಮ ಇದೆ, ಅದಕ್ಕೂ ಕೂಡ ಇವತ್ತು ಚಾಲನೆ ಕೊಟ್ಟು ಒಟ್ಟಾರೆ ಸುಮಾರು 2 ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳಿಗೆ ಇವತ್ತು ನಾವು ನಮ್ಮ ಹನಗೊಂಡಳ್ಳಿ ಹೋಬಳಿಯಲ್ಲಿ ನಾವು ಚಾಲನೆಯನ್ನು ಕೊಟ್ಟಿದ್ದೀವಿ. ಇವತ್ತು 3 ದಿನದ ಹಿಂದೆಗಡೆ ನೆಲವಾಗಲ್ ಗ್ರಾಮದಲ್ಲಿ ಅಲ್ಲಿರ್ತಕ್ಕಂಥ ಹೈಸ್ಕೂಲಲ್ಲಿ ಸುಮಾರು 8 ಮಕ್ಕಳು ಏನು ಅಲ್ಲಿ ಮಧ್ಯಾಹ್ನ ಅಥವಾ ವಾರಕ್ಕೆ 2 ಬಾರಿ ಕೊಡೋಂಥ ಕೋಳಿ ಮೊಟ್ಟೆ ಇದೆ, ಆ ಕೋಳಿ ಮೊಟ್ಟೆ ಕೆಟ್ಟಿದ್ರಿಂದ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಅದನ್ನ ತಯಾರು ಮಾಡಿದಾಗ ಆ ಮೊಟ್ಟೆಯಲ್ಲಿ ಬರ್ತಿದ್ದಂಥ ದುರ್ವಾಸನೆ ಮತ್ತು ಅದು ಇರ್ತಕ್ಕಂಥ ಗಟ್ಟಿಗಿದ್ದನ್ನು ಮಕ್ಕಳು ತಿಂದು ಅವರೆಲ್ಲರೂ ಬರೀ ಚಿಕ್ಕದಾಗಿ ಕಚ್ಕೊಂಡು ಅದೇನು ಸರಿಗಿದ್ದೇ ಇದ್ದಾಗ ಬಿಸಾಕ್ಬಿಟ್ಟಿದ್ದಾರೆ ಅದನ್ನ. ಆದರೂ ಕೂಡ ಅದು ಕೆಟ್ಟಿದ್ರಿಂದ ಅವರು ಅಸ್ವಸ್ಥರಾಗ್ತಾನೆ ಸಾಯಂಕಾಲ ನಮ್ಮ ಏನು ಹಿಂದುಳಿದ ವರ್ಗಗಳ ಇಲಾಖೆ ಕಡೆಯಿಂದ ಇರೋಂಥ ವಸತಿ ಗೃಹದಲ್ಲಿದ್ದಂಥ ಮಕ್ಕಳನ್ನ, ವಸತಿ ನಿಲಯದಲ್ಲಿದ್ದಂಥ ಮಕ್ಕಳನ್ನ ತುರ್ತಾಗಿ ನಂದಗುಡಿ PHCಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ, ಅಲ್ಲಿ PHCಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ ನಂತರ ರಾತ್ರಿ ಅವ್ರನ್ನ ನಮ್ಮ ಹೊಸಕೋಟೆ ಟೌನಲ್ಲಿರ್ತಕ್ಕಂಥ GHಲ್ಲಿ ರಾತ್ರಿ ಅಬ್ಸರ್ವೇಷನ್ಗೆ ಇಟ್ಕೊಂಡು ಬೆಳಗ್ಗೆ ಮಕ್ಕಳನ್ನ ವಾಪಸ್ಸು ಶಾಲೆಗೆ ಕಳಿಸಿ ವಸತಿ ನಿಲಯಕ್ಕೆ ತೊಗೊಂಡೋಗಿದ್ದಾರೆ. ಇವತ್ತು ಕೂಡ ಅವರ ಯೋಗಕ್ಷೇಮನ ವಿಚಾರ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಎಲ್ಲ ಇವತ್ತೇನು ನಾವು ತಾಲೂಕಾದ್ಯಂತ ಸರಬರಾಜು ಮಾಡ್ತಿರ್ತಕ್ಕಂಥ ಚಿಕ್ಕಿ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಇದರೆಲ್ಲದ ಗುಣಮಟ್ಟದ ಬಗ್ಗೆ ಸಭೆಗೆ ಇವತ್ತಾಗಲೇ BEOಗೆ ಸೂಚನೆ ಮಾಡಿದ್ದೀವಿ. ಯಾರ್ಯಾರ ಹತ್ರ ತೊಗೋತಾ ಇದ್ದಾರೆ ಅಂತೇಳಿ ಇವತ್ತು ವಿಕೇಂದ್ರೀಕರಣದ ನಿಟ್ಟಿನಲ್ಲಿ SDMCಗಳಿಗೆ ಅಲ್ಲಿ ಫ್ರೀಡಮ್ ಕೊಟ್ಟಿದ್ದಾರೆ, ಅಲ್ಲಲ್ಲೇ ಅದನ್ನು ಪ್ರೊಕ್ಯೂರ್ ಮಾಡ್ಕೋಬೋದು ಅಂತ ನಿಟ್ಟಿನಲ್ಲಿ. ಅದರಿಂದ ಇವತ್ತು ಯಾವ ರೀತಿಯಾಗಿ ಅಲ್ಲಿ ಅದನ್ನ ಪ್ರೊಕ್ಯೂರ್ಮೆಂಟ್ ಆಗ್ತದೆ ಅಂತೇಳಿ ಅದ್ರ ಬಗ್ಗೆ ಗಮನ ಹರಿಸೋಕ್ಕೆ BEO ಹತ್ರ ಮೀಟಿಂಗ್ ಕರೆದು ಕೂಲಂಕುಷವಾಗಿ ಎಲ್ಲ SDMCಗಳಿಗೂ ಕೂಡ ದಿಟ್ಟವಾದಂಥ ನಿರ್ದೇಶನ ಕಳಿಸಿ ಯಾವ ರೀತಿಯಾಗಿ ಇವತ್ತು ಮೊಟ್ಟೆ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಚಿಕ್ಕಿ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಯಾವ ಥರದಲ್ಲಿ ಅವರು ಪ್ರೊಕ್ಯೂರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಗಮನ ಹರಿಸಿ ರೆಡಿ ಮಾಡ್ಕೊತಾರೆ. ಎಲ್ಲ ಕಡೆ ಇವತ್ತು SDMCಗಳ ಕಡೆಯಿಂದನೇ ಇವತ್ತು ಅದು ಮೊಟ್ಟೆ ಆಗಿರ್ಬೋದು, ಚಿಕ್ಕಿ ಆಗಿರ್ಬೋದು, ಅವರೆಲ್ಲ SDMC ವತಿಯಿಂದ ಅವರು ಪರ್ಚೇಸ್ ಮಾಡ್ತಾ ಇರ್ತಕ್ಕಂಥದ್ದು, ಖರೀದಿ ಮಾಡ್ತಿರ್ತಕ್ಕಂಥದ್ದು. ಇವತ್ತಲ್ಲಿ ಯಾರ್ದು ಲೋಪ ಆಗಿದೆ ಅಂತಂದರೆ ಅದನ್ನ ನೋಡಿಕೊಂಡು ಅವ್ರ ಮೇಲೆ ಸೂಕ್ತವಾದಂಥ ಕ್ರಮ ತೊಗೊಳ್ಳೋಂಥ ಕೆಲಸನ ಮಾಡ್ತೀವಿ. ಇಷ್ಟು ದಿನ ನಮಗೆ ಬಂದಂಥ ಮಾಹಿತಿ ನೆಲವಾಗಲಲ್ಲಿ ಮೊಟ್ಟೆಯ ಸರಬರಾಜು ಆಗ್ತಾ ಇರಲಿಲ್ಲ, ಮೊಟ್ಟೆನ ಕೊಡ್ತಾ ಇರಲಿಲ್ಲ. ಹೊಸದಾಗಿ ಮೊಟ್ಟೆನ ಕೊಡೋಕ್ಕೆ ಪ್ರಾರಂಭ ಮಾಡಿದಾಗ ಆಗಿರ್ತಕ್ಕಂಥ ವ್ಯತ್ಯಾಸ, ಅದರಿಂದ ಯಾರಿದರಲ್ಲಿ ಹಿಂದೆಗದೆ ಯಾರಿದ್ರ ಜವಾಬ್ದಾರಿ ಅಂತೇಳಿ ಅವ್ರ ಮೇಲೆ ಸೂಕ್ತವಾದಂಥ ಕ್ರಮ ತೊಗೊಳ್ಳೋದು. ರಾಮ ಮಂದಿರ ಉದ್ಘಾಟನೆಯನ್ನು ನಾವೆಲ್ಲರೂ ಕೂಡ ಸ್ವಾಗತ ಮಾಡೋಂಥದ್ದೇ. ಇವತ್ತು ರಾಮ ಮಂದಿರ ಇರ್ತಕ್ಕಂಥದ್ದು ಧರ್ಮಕ್ಕೆ ಅಥವಾ ಜಾತಿಗೆ ಅಥವಾ ಹಿಂದುತ್ವಕ್ಕೆ ಸೇರಿದಂಥದ್ದು, ಹಿಂದೂಯಿಸಮ್ಗೆ ಸೇರಿದಂಥದ್ದು. ಇದರಲ್ಲಿ ರಾಜಕಾರಣಕ್ಕೆ ಯಾವುದೇ ಜಾಗ ಇಲ್ಲ.
ರಾಜಕಾರಣಿಗಳು ನಾವೆಲ್ಲ ಕೆಲಸ ಮಾಡೋಂಥದ್ದು ಸಂವಿಧಾನದ ಅಡಿಯಲ್ಲಿ. ಹಿಂದೂ ಆಗಿರ್ಬೋದು, ನಾನು ಆ ಹಿಂದುತ್ವನ ನಾನು ಆಚರಣೆ ಅಥವಾ ನನ್ನ ಹಿಂದುತ್ವನ ನಾನು ಆಚರಣೆ ಮಾಡ್ಕೊಳ್ಳೋಂಥದ್ದು ನನ್ನ ಮನೆಯಲ್ಲಾಗಿರ್ಬೋದು, ನನ್ನ ದೇವಸ್ಥಾನದಲ್ಲಾಗಿರ್ಬೋದು. ಸಾರ್ವಜನಿಕವಾಗಿ ಇಲ್ಲಿ ಬಂದು ನಾನು ಬೀದಿಯಲ್ಲಿ ನಿಂತಾಗ ಎಲ್ಲರಂತೆ ಕೂಡ ನಾನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಪ್ರಜಾಪ್ರಭುತ್ವದ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಭಾಳ ಬದುಕಂಥದ್ದು. ಅದರಿಂದ ಧರ್ಮದ ಪಾಡಿಗೆ ಧರ್ಮ ಒಂದು ಕಡೆ ಇರ್ತದೆ, ಸಂವಿಧಾನದ ಪಾಡಿಗೆ ಸಂವಿಧಾನದ ಕಡೆ ಇರ್ತದೆ. ಸಾರ್ವಜನಿಕರ ಮಧ್ಯೆ ಇರಬೇಕಾದಾಗ ಹಿಂದೂ, ಮುಸಲ್ಮಾನ, ಕ್ರೈಸ್ತ, ಸಿಖ, ಇಸಾಯಿ ಇವರೆಲ್ಲರನ್ನೂ ಕೂಡ ನಾವು ಬಿಟ್ಟು ನಾವೆಲ್ಲರೂ ಕೂಡ ಭಾರತೀಯರಂತ ನಾವು ಭಾವಿಸಿದ್ದೀನಿ. ಮನೆಯಲ್ಲಿ ನಾನು ಹಿಂದುತ್ವನ ರಾಮನ್ನ ಪೂಜೆ ಮಾಡ್ತೀನೋ, ಕೃಷ್ಣನ ಪೂಜೆ ಮಾಡ್ತೀನೋ, ಈಶ್ವರನ ಮಾಡ್ತೀನೋ, ಅದು ನನಗೆ ಬಿಟ್ಟಿದ್ದು, ಅದು ಅವ್ರಿಗೆ ಬಿಟ್ಟಂಥದ್ದು ಅವ್ರ ಧರ್ಮ. ಇವತ್ತು ತರಾತುರಿಯಲ್ಲಿ ಕಾಮಗಾರಿಗಳನ್ನ ನಡೀತಾ ಇರ್ತಕ್ಕಂಥದ್ದು, ಪೂಜೆಯಲ್ಲಿರ್ತಕ್ಕಂಥ ಕೆಲವೊಂದು ಕುಂದುಕೊರತೆಗಳನ್ನ ಗಮನಿಸಿ 4 ಶಂಕರಾಚಾರ್ಯರು ಏನಿದ್ದಾರೆ ಇವತ್ತು ದೇಶಾದ್ಯಂತ, ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ. ಅದರಿಂದ ಅವರ ಒಂದು ಹೇಳಿಕೆಗಳನ್ನ ನಾವು ನೋಡಿ ಗಮನಿಸಿದ್ರೆ ಯಾವ ರೀತಿಯಲ್ಲಿ ಯಾವೊಂದು ಪದ್ಧತಿಗಳನ್ನ ಅಳವಡಿಸ್ಕೊಂಡು ಈ ಒಂದು ಪೂಜೆ ಪ್ರಕ್ರಿಯೆಗಳನ್ನ ಮಾಡಬೇಕಿತ್ತೋ ಅದರ ಲೋಪ ಇದ್ದು ಮಾಡ್ತಾ ಇದ್ದಂಗೆ ಕಾಣ್ತಾ ಇದ್ದೆ. ಇವತ್ತು ಯಾವುದೋ ಒಂದು ಪಕ್ಷ ಈ ಒಂದು ವಿಷಯನ ತನ್ನ ಸ್ವಾರ್ಥಕ್ಕೋಸ್ಕರ ಬಳಸ್ತಾ ಇದೆ ಅನ್ನೋಂಥದ್ದನ್ನು ಕಾಣಿಸ್ತಾ ಇದೆ. ಇದಕ್ಕೆ ರಾಜಕೀಯ ಬೆರೆಸೋಂಥದ್ದು ಸೂಕ್ತ ಅಲ್ಲ. ಧರ್ಮದ ಪಾಡಿಗೆ ಧರ್ಮ ಇರಬೇಕು, ರಾಜಕೀಯದ ಪಾಡಿಗೆ ರಾಜಕೀಯ ಇರಬೇಕು. ಚರ್ಚ್ ಆ್ಯಂಡ್ ಸ್ಟೇಟ್ ಸೆಪರೇಷನ್ ಅಂತ ಏನಿದೆ, ಧರ್ಮನೇ ಬೇರೆ, ರಾಜ್ಯನೇ ಬೇರೆ, ಆಡಳಿತನೇ ಬೇರೆ. ಇದನ್ನು ಆ ಥರ ನಡೆಸ್ಕೊಂಡು ಹೋದ್ರೇ ನಾವು ದೇಶನ ಒಳ್ಳೆ ರೀತಿಯಲ್ಲಿ ಪ್ರಗತಿಕರಿಗೆ ತೊಗೊಂಡು ಹೋಗೋಕ್ಕೆ ಸಾಧ್ಯ. ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರಾದ ಬೋಧನಸಳ್ಳಿ ಪ್ರಕಾಶ್ ರವರು, ಟಿಎಪಿಸಿಎಂಎಸ್ ಅಧ್ಯಕ್ಷ ಬಾಬುರೆಡ್ಡಿ, ಮುಸ್ಸಂದ್ರ ಕೃಷ್ಣಾರೆಡ್ಡಿ, ಮುತ್ಕೂರು ಮುನ್ರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂತೋಷ್, ಆರವಳ್ಳಿ ದೇವರಾಜು, ವಕೀಲರಾದ ರಾಧಾಕೃಷ್ಣ ಸೇರಿದಂತೆ ಕಲ್ಕುಂಟೆ ಗ್ರಾಮದ ಹಿರಿಯ ಕಾಂಗ್ರೆಸ್ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಸಂಪಂಗಿ ರಾಮು ಅಲಿಯಾಸ್ ಎಸ್ ರಾಮುರವರು, ಬ್ಲಾಕ್ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರಾದ ಡಿಸಿ ಲಕ್ಷ್ಮೀರವರು, ಅನಗೊಂಡೊಳ್ಳು ಹೋಬಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲತಾರವರು ಹಾಗೂ ಕಲ್ಕುಂಟೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಪುಷ್ಪಾ ವೆಂಕಟ್ ಸೇರಿದಂತೆ ತತ್ತನೂರು ಮಂಜುನಾಥ್ ಗೌಡ, ಬಾಗೂರು ಪಟೇಲ್ ಶೇಖರ್, ಗಣಗಲೂರು ಗ್ರಾಮದ ಲಕ್ಷ್ಮೀನಾರಾಯಣ್, ಶ್ರೀನಿವಾಸ್, ಅಂಬರೀಶ್ ಬಾಬು, ಮಾರನಗೆರೆ ಕಿಟ್ಟಿ, ಗುತ್ತಿಗೆದಾರ ನಾಗರಾಜು, ಗುಂಡೂರು ಜೆಸಿಬಿ ನಾರಾಯಣ ಸ್ವಾಮಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗರಾಜು, ಮಾರೇಗೌಡ ಸೇರಿದಂತೆ ಇತರೆ ಮುಖಂಡರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು.